ಒಟ್ಟಲ್ಲಿ ನನಗೊಂದು ಗೌರವ ಹಾಗೆ ಬಗ್ಗೆ ಜೊತೆಗೆ ಹೆಮ್ಮೆ ನಾನು ದೊಡ್ಡ ನಟಿ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ. ಎನ್ ಟಿ ರಾಮರಾಯರು, ಇಂದಿರಾಮಕೃಷ್ಣ, ಶಿವಾಜಿ ಗಣೇಶನ್, ನಾಗೇಶ್ವರ ಆಯಿತು ಜೊತೆಲೆಲ್ಲ ಮಾಡಿರುವಂಥ ಹೀರೋಯಿನ್ ಜೊತೆ ಮಾತ್ರ ಫಸ್ಟ್ ಶಾರ್ಟ್ ಬಂದರು ಸಿದ್ಲಿಂಗನವರು ಹೊಟ್ಟೆಲಿ ನನ್ನ ಪರಿಚಯ ಶ್ರೀನಿವಾಸ ಸ್ಟೇಜ್ ಆಗ್ತಿತ್ತು. ನಾನು ಭಾಳ ಭಯ ಭಕ್ತಿ ನಮಸ್ಕಾರ ಅವರು ಈ ಥರ ಈ ಸಿದ್ಲಿಂಗನ ಅಬ್ಸರ್ವ್ ಮಾಡ್ತೀವಿ ಬಂದು ಹಿಂದೆಡೆಯಿಂದ ಬೆಂದು ದೊಡ್ಡ ಹಿಂಗೆ ಮನುಷ್ಯರು ಇಲ್ಲ ರಾಕ್ಷಸರು. ತಂದೆ ಪಾತ್ರಕ್ಕೆ ಒಬ್ಬರನ್ನ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಸಿದ್ಲಿಂಗಯ್ಯನವರು ಮಲ್ಲಿಕ್ ಅವ್ರ ಹತ್ರ ಹೇಳಿ ಬೇಡ 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 ಹೊಸಬರನ್ನೆಲ್ಲ ಹಾಕೋದು ಬೇಡ ಹಾಗೆ ನೋಡ್ರಿ ಆ ಪಾತ್ರ ಶ್ರೀನಿವಾಸ ಮೂರ್ತಿ ಮಾಡ್ತಾನೆ ರಂಗಪ್ಪ ನಾಯಕ್ ಅವನ ಕೈಗೆ ಆ ಪಾತ್ರ ಮಾಡಿಸೋದಿದ್ರೆ ನಾನು ಡೈರೆಕ್ಷನ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಈ ಸಿನಿಮಾ ಬೇಡ ನಿಮ್ಮ ಅಡ್ವಾನ್ಸ್ ವಾಪಸ್ ತಗೊಳ್ಳಿ ಸಿದ್ಲಿಂಗಯ್ಯನವರು ಮುಖ ಕೊಡೋದು ಮಲ್ಲಿಕ್ ಅವ್ರಿಗೆ ಬಿಳಿಗಿರಿ ಮರದಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಬೇರೆ ಹಾಕಿದ್ರು ಅವರ ಅಭಿಮಾನ. ಬಟ್ ನಾನೇ ಹುಡುಗಂಗೆ ಕೊಡ್ಬೇಕು ಆ ಕ್ಯಾರೆಕ್ಟರ್. ಇನ್ನೂ ವಯಸ್ಸಾಗಿಲ್ಲ, ಆ ಕ್ಯಾರೆಕ್ಟರ್ ನಿಭಾಯಿಸೋದು ಭಾಳ ಕಷ್ಟ ಆಗುತ್ತೆ. ನಮ್ಮನ ಬಗ್ಗೆ ನೀನಾದ್ರೆ ಏನು ಮಾಡ್ತೀರ ನಿಭಾಯಿಸೋದು ಮಾತ್ರ ಬರುತ್ತೆ ಸ್ಟಾರ್ಟ್ ಮಾಡೋದು ನನ್ನ ಕೈ ನೀವು ಸುಮ್ಮನೆ ಇರ್ಲಿ. ಮಾಡೋ ತಪ್ಪು ಮಾಡಿ ಮಗು ಮೇಲೆ ಯಾಕೆ ಹಾರಾಡ್ತೀರ? ಅಂಥ ತಪ್ಪು ನಾವೇನೇ ಮಾಡಿದ್ದು. ಮೊನ್ನೆ 2,000 ರೂಪಾಯಿ ಕಳಿಸಿ ಅಂತ ಟೆಲಿಗ್ರಾಮ್ ಮಾಡಿದ್ನಲ್ಲ, ಯಾಕೆ ಕಳಿಸ್ಲಿಲ್ಲ? ಯಾಕ್ರಿ ಕಳಿಸ್ಲಿಲ್ಲ? ಆಹಾ, ಏನನ್ನ ಮಗ ಪಿಕ್ನಿಕ್ ಹಣ ಕಳಿಸು, ಮೆಸ್ಸಿಗೆ ಹಣ ಕಳಿಸು, ಬಟ್ಟೆಗೆ ಹಣ ಕಳಿಸು, ಎಕ್ಸ್ಕರ್ಷನ್ ಹಣ ಕಳಿಸು ಅಂತ ಕೇಳ್ತಿದ್ದೆ ಹೊರತು ಋಣಕ್ಕೆ ಒಂದ್ಸಲ ಆದ್ರು ಏನ್ ಹಣ ಬೇಕು, ಪುಸ್ತಕ ಹಣ ಬೇಕು ಅಂತ ಕೇಳಿದ್ದೇನೆ ಇವರು. ಅಂದ್ರೆ ಆ ಪಿಕ್ಚರ್ನಿಂದ ಅವನಿಗೆ ನಿಜವಾಗಿಯೂ ಲೈಫು ಬಹಳ ಒಂದು ಸ್ವಲ್ಪ ಮಜಲಿಗೆ ಬಂತ ಮನುಷ್ಯ ಬೇಕಾದಷ್ಟು ಪಿಕ್ಚರ್ ಮಾಡ್ತಾ ಹೋಗ್ತಾರೆ. ಬಟ್ ಬೆಳಿಗ್ಗೆ ಬಂದಾಗ ಪಿಕ್ಚರ್ ನೋಡಿದ ತಕ್ಷಣ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದು. ಒಂದು ಇಂಪಾರ್ಟೆಂಟ್ ಸೀನ್ ಬಾಲಣ್ಣ ನಮ್ಮ ಮನೆ ಆಳು ವಿಷ್ಣುವರ್ಧನ್ ಹೇಳಲಿಕ್ಕೆ ಕಾಣಿಸ್ತ ಆ ಶಾರ್ಟ್ ನಾನು ವಿಷ್ಣುವರ್ಧನ್ ಚೆನ್ನಾಗಿ ಚಾವಡಿಯಲ್ಲಿ ಬರೆದು ಮುದ್ದಾಗಿ ಹಾಕಿದ ದೊಡ್ಡ ಶಾರ್ಟ್ ಸುಮಾರು 200 ಗಡಿ ಟೇಪ್ ಓಕೆ ಸಿದ್ಲಿಂಗ ಬೆಳ್ತದೆ ಬಾಲಣ್ಣ ಸಿಂಗಣ್ಣ ಎಲ್ಲಿಂದ ಹೇಳ್ಕೊಂಬಂದೆ ಅವನನ್ನ ಏನ್ ನಾನು 8 ದಿವಸದಿಂದ ನೋಡ್ತಾ ಇದ್ದೀನಿ, ಏನ್ ಹೆಚ್ಚು ಬಿಸಾಕ್ತಾ ಇದ್ದಾನ ಪಾತ್ರನ. ಶಬಾಷ್ ಸಿದ್ಲಿಂಗವ್ರಿಗೆ ಅದೆಷ್ಟು ಖುಷಿ ಆಗ್ಬಿಡುತ್ತೆ. ಎಲ್ಲರ ಮುಂದೆ ಬಾಲಕೃಷ್ಣ ಅವರ ಕಾಲು ನಮಸ್ಕಾರ. ನಾನು ಮಾಡಿದ ಅನೇಕ ಒಳ್ಳೆಯ ಚಿತ್ರಗಳಲ್ಲಿ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಹಾಲುಂಡ. ನಾನೇ ನಿಮ್ ಹತ್ರ ಹಣ ಕೇಳೋಣ ಅಂತ ಬಂದೆ, ಆದ್ರೆ ನೀವಾಗೆ ಕೊಟ್ಟು ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಬಾಬಾ, ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ. ಇದರಲ್ಲೊಂದು ವ್ಯಾಪಾರ ಶುರು ಮಾಡಿ ಈ ವರ್ಷನೇ ನಿಮ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಆ ಪಾತ್ರ ಆಮೇಲೆ ಅದರ ಚಿಕ್ಕ ಜನಪ್ರಿಯತೆ ಅದು ಆಮೇಲೆ ರಿಲೀಸ್ ಆದ್ಮೇಲೆ ಎಲ್ಲಿ ಹೋಗೋದು ಈಗಲೂ ಆ ಪಾತ್ರ ನೆನೆಸ್ಕೊಂಡು ಅಪ್ರಿಷಿಯೇಟ್ ಮಾಡಿ ಪುನೀತ್ ರಾಜ್ಕುಮಾರ್ ಅದ್ಯಾಕಪ್ಪ ನಾನು ಹಾಗೆ ನೋಡ್ತೇನೆ, ನನಗೆ ದೃಷ್ಟಿ ತಗಲಲ್ವಾ? ನನ್ನ ದೃಷ್ಟಿ ನಿನಗೆ ತಗಲಲ್ವಾ? ಯಾಕೆ ಗೊತ್ತಾ, ನಿನಗೆ ನಾನು ಜನ್ಮ ಕೊಟ್ಟಿದ್ದೀನಿ ಅದಕ್ಕೆ. ನಿಮ್ಗೆ ಹೊಟ್ಟೆ ಇದ್ರೆ ನೀವು ಒಂದು ಪ್ಲೇಟ್ ತಗೊಂಡ್ಬಂದು ತಿನ್ನಿ ಅಪ್ಪ. ಇದಕ್ಕೇನು ಕಮ್ಮಿ ಇಲ್ಲ.
ನೀನ್ ತಿನ್ನೋದಕ್ಕೂ ನೀನು ಓದಕ್ಕೂ ಏನಾದ್ರೂ ಸಂಬಂಧ ಇದೆಯೇನೋ? ಓದಿಷ್ಟು ತಿನ್ನೋದು ಅರ್ಟ್. ಆ ಅಪ್ಪು ಚಿತ್ರಕ್ಕೆ ಅಪ್ಪು ತಂದೆಯ ಪಾತ್ರ ವರದಪ್ಪನವರು ಸಜೆಸ್ಟ್ ಮಾಡಿ ಆರೋಪನವರು ಫೋನ್ ಮಾಡಿ ಅವರು ನಮ್ಮ ಮೊಬೈಲಲ್ಲಿ ಲ್ಯಾಂಡ್ ಫೋನ್ ನಾನು ಆರೋಪನ ಫೋನ್ ಮಾಡ್ತೇವೆ ಹೇಳಿ ರಾತ್ರಿ ನಮ್ಮ ಯಜಮಾನರು ನಾವು ಮನೆಯವರೆಲ್ಲ ಫಸ್ಟ್ ಹಾಕಿ ಅಪ್ಪು ನೋಡಿದ್ವಿ ಎಷ್ಟು ಅದ್ಭುತವಾಗಿ ಮಾಡಿದ್ವಿ. ಇದಕ್ಕೂ ಬಹಳ ಯಜಮಾನರಂತೂ ಬಹಳ ಖುಷಿ ಪಟ್ಟರು. ಎಂತ ಅದ್ಭುತವಾಗಿ ನಟ ಸ್ಮೃತಿ ಖುಷಿ ಸಿನಿಮಾ ರಿಲೀಸ್ ಆಯಿತು. 100 days ಫಂಕ್ಷನ್ ಅಂಬೇಡ್ಕರ್ ಅವರು ಅದು ಮೊದಲೇ ಇವರು ನಿರ್ಧಾರ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ರಜನಿಕಾಂತ್ ಬಂದಿದ್ರು, ಬರಗು ರಾಮಪುರತ್ ಬಂದಿದ್ರು, ಕೆ.ವಿ. ಎಲ್ಲರೂ ಬಂದಿದ್ರು. ಎಲ್ಲರಿಗೂ ಶೀಲ್ಡ್ ಅವರು ಕೊಟ್ಟಿದ್ರು. ಎಲ್ಲರೂ ನನಗೂ ರಜನಿಕಾಂತ್ ಇಲ್ಲಿ ಕೊಡಿಸ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿ ಎಲ್ರಿಗೂ ಕೊಟ್ಬಿಟ್ರು. ಕೊಡಲಿಲ್ಲ, ನನಗೆ ಒಂಥರ ಕಷ್ಟ ಆಯಿತು. ಅಕ್ಕಪಕ್ಕದವರಲ್ಲಿ ಏನು ಶ್ರೀನಿವಾಸಮೂರ್ತಿಯವ್ರ ಕಥೆ ಇಲ್ವಲ್ಲ. ಕೊನೆಯಲ್ಲಿ ಶ್ರೀನಿವಾಸಮೂರ್ತಿಯವರಿಗೆ ಅಣ್ಣ ಅವರು ಕಮೆಂಟ್ ಕೊಡ್ತಾರೆ ಅಂತ ನನಗೆ ರಾಜ್ಕುಮಾರ್ ಆ ಮೂಮೆಂಟ್ ಕೈ ಇಟ್ಕೊಂಡು ನಾನು ತಗೊಳ್ಳೋದಕ್ಕೆ ನಾನು ಈ ಕೈ ಅಡ್ಡಿದ್ದೀನಿ. ಆ ಮೂಮೆಂಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಕೂಡಲೇ ಅವರು ನನ್ನ ಮುಖ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಣ್ಣು ತುಂಬಿಕೊಂಡು 20 ವರ್ಷಗಳ ನಮ್ಮ ಅಗಲಿಕೆ ನಾವು 20 ಸೆಕೆಂಡ್ಗಳಲ್ಲಿ ಮೂರೋಗಿ ಆ ಆನಂದ ಸಂತೋಷವೆಲ್ಲ ಆ ಒಂದು 15-20 ಸೆಕೆಂಡ್ಗಳಲ್ಲಿ ಮೂರೋಗಿ. ಅದಕ್ಕಿಂತ ಒಂದು ಭಾಗ್ಯ ನನಗೆ ಇನ್ನೇನು ಬೇಕು. ಮೊದಲು ಪುಟ್ಟಣ ಕನಕ ನಿರ್ದೇಶನ ಮಾಡಬೇಕಾದ್ರೆ ಇವನಲ್ಲಿ ನಿಂತ್ಕೊಂಡು ಸಿನಿಮಾ ನೋಡೋದು. ನಿರ್ದೇಶಕನ ಸಿನಿಮಾ ಅಂತ ತೋರಿಸಿ ಪುಟ್ಟಣ ಕನಕ ಆ ಥರ ಕದರ್ ಇತ್ತು. ಈಗ ಅದು ಕಡಿಮೆ ಆಗಿದೆ. ಆ ಕಾಲ ಬರಬೇಕು. ಸುಮಾರು ಒಂದು 6-7 ಸಿನಿಮಾಗಳನ್ನ ನಾನು ನಿರ್ಮಾಣ ಮಾಡಿದೆ. ಇವನನ್ನ ಚಿತ್ರರಂಗ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ದಿಮಾಕು ಸಿನಿಮಾ ಸದಬರಿಕೆ ಚಿತ್ರಗಳು ತಗೊಳ್ಳು. ಎಂತೆಂಥ ನಿರ್ದೇಶಕರು ಅಂತ ಹೇಳ್ತಾ ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ್, ಇತ್ತೀಚಿನ ಸುಮಾರು ವಿಶೇಷಾಂತರಿ, ದೂರದ್ರಯ, ಇಂಥವನ್ನೆಲ್ಲರೂ ಮತ್ತು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಂಥವನ್ನೆಲ್ಲ ನಾವು ಅದು ಚಿತ್ರರಂಗದಲ್ಲಿ ಚಿತ್ರಮಂದಿರದಲ್ಲಿ ಇಂಥ ಸಿನಿಮಾಗಳನ್ನು ಜಾಸ್ತಿ ಪ್ರೇಕ್ಷಕರು ನೋಡಬೇಕು ಒಂದು ಮನೋಭಾವ ಬೆಳೆಸ್ಕೊಂಡೇ ಇಲ್ಲ. ಕೃಷಿ ಮಾಡಬೇಕು. ಎಂತೆಂಥ ಕ್ಲಾಸಿಕ್ ಸಿನಿಮಾಗಳು ಬರ್ತಿತ್ತು ನಮ್ಮ ಆ ರೀತಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ಶ್ರೀನಿವಾಸ್ ಮೂರ್ತಿ ಅವೆಲ್ಲ ಮೂರ್ತಿ ಅಂತಾನೆ ಕರೆಯೋದು. ಮೂರ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರ ಇನಿಷಿಯಲ್ಸ್ ಜೆ.ಕೆ. ಅಂತಲೇ ಕರೆಯೋದು ಹೆಚ್ಚು. ನಮ್ಮ ಚಿತ್ರರಂಗದಲ್ಲಿ ಉತ್ತಮ ಕಲಾವಿದರಲ್ಲಿ ಇವರ ಹೆಸರು ಮೊದಲು ಬರುತ್ತೆ ಅಂದರೆ ತಪ್ಪಾಗಲಾರದು. ಯಾಕೆಂದ್ರೆ ಅವರ ಭಾಷೆ ಶುದ್ಧವಾದ ಕನ್ನಡವನ್ನು ಮಾತಾಡ್ತಾರೆ. ಆಮೇಲೆ ಇವರ ಪರ್ಸನಾಲಿಟಿ ಇದೆಯಲ್ಲ, ಈ ಪರ್ಸನಾಲಿಟಿ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ವಿಭಾಗಕ್ಕೂ ಹೊಂದಿಕೊಳ್ಳುವಂತ ಒಂದು ಪರ್ಸನಾಲಿಟಿ. ಅವರು ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಕಾರಣ ಅದು ಗ್ರಾಮೀಣ ಪ್ರತಿಭೆ, ರಂಗಭೂಮಿಯ ಕೊಡುಗೆ. ಜೊತೆಗೆ ಬರೀ ರಂಗಭೂಮಿಯ ಹವ್ಯಾಸಿ ಅಷ್ಟೇ ಅಲ್ಲ, ವೃತ್ತಿ ರಂಗಭೂಮಿಯಲ್ಲಿ ಇರುವಂತದ್ದು ದೊಡ್ಡ ಕಲಾವಿದರ ಜೊತೆಗೆ ನುರಿತವರು ಅಂತ ಮಹಾನ್ ಕಲಾವಿದ. ಈ ಕಲಾವಿದನ ಬೆಳ್ಳಿ ಹೆಜ್ಜೆಯನ್ನ ಈಗ ದಾಖಲಿಸ್ತಾ ಇದೆ. ಇಂಥ ಒಬ್ಬ ಉತ್ತಮ ನಟನ ಒಂದು ಬೆಳ್ಳಿ ಹೆಜ್ಜೆಯನ್ನ ದಾಖಲಿಸ್ತಾ ಇರೋದು ಒಂದು ಸಂತೋಷದ ವಿಷಯ. ನಾನು ತುಂಬಾ ಸಂತೋಷ ಪಡ್ತಾ ಇದ್ದೆ. ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ನನಗೆ ಒಬ್ಬಳೆ ನಾನು ಮದುವೆ ಆಯಿತು. ನಮ್ಮ ಅಕ್ಕನ ಮಗಳನ್ನು ನನ್ನ ಮೊದಲನೇ ಮಗ ನವೀನ್ ಕೃಷ್ಣ, ಅವನು ಒಂದು ಪ್ರೇಮ ವಿವಾಹ ಮಾಡಿಕೊಂಡು ಅಶ್ವಿನಿ ಅಂತ ನಮ್ಮ ಸೊಸೆ, ಅವನಿಬ್ಬರು ಗಂಡು ಮಕ್ಕಳು. ಅವನಾದ್ಮೇಲೆ ಮಗಳು ಸಂತೂರ, ಅವಳ ಮದುವೆಯಾಗಿ 2 ವರ್ಷ ಆಯಿತು. ಆಮೇಲೆ ಹಠ ಅವಳಾದ್ಮೇಲೆ 3 ಕೂಸು ಯೋಗಿತಾ, ಅವಳು ಇಂಜಿನಿಯರ್ ಆಗಿ ಅವಳ ಗಂಡ ಇಂಜಿನಿಯರ್, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅವಳಾದ್ಮೇಲೆ ಕೊನೆಯವನು ಲಿಟಲ್, ಅವನು ಕಮರ್ಷಿಯಲ್ ಫೋಟೋಗ್ರಾಫರ್. ಇದು
ಕುಟುಂಬ. ಬೆಳ್ಳಿ ಹೆಜ್ಜೆ ಅನ್ನೋ ಹೆಸರಲ್ಲಿ ಕನ್ನಡ ಚಿತ್ರರಂಗಕ್ಕೆ ದುಡಿದ ಎಲ್ಲ ಮಹನೀಯರನ್ನ ಪರಿಚಯ ಮಾಡಿಕೊಳ್ಳೋ ಮುಖಾಂತರ ಈ ಒಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ ತನ್ನದೇ ಆದ ಒಂದು ಕೀರ್ತಿಯನ್ನು ಸಂಪಾದಿಸುತ್ತ ಹೇಳೋದು ತಪ್ಪಾಗಲ್ಲ. ಈ ಒಂದು ಸರಣಿ ಈ ಸಾರಿ ನನಗೆ ಬಂದಿರೋದು ನನ್ನ ಸೌಭಾಗ್ಯ ನಾನು ಭಾವಿಸ್ತೀನಿ. ಈ ಒಂದು ಬೆಳ್ಳಿ ಹೆಜ್ಜೆಯ ಈ ಸಂದರ್ಭದಲ್ಲಿ ನನ್ನನ್ನು ಈ ರೀತಿ ಒಂದು ಪರಿಚಯಿಸಿ ಮಾಡಿಕೊಟ್ಟದಕ್ಕೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬೆಳ್ಳಿ ಹೆಜ್ಜೆಯ ಸಂವಾದ ಕಾರ್ಯಕ್ರಮ. ಇಂದಿನ ಸಂವಾದ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಬಂದಿರುವಂತಹ ಹಿರಿಯ ಪತ್ರಕರ್ತ NS ಶ್ರೀಧರಮೂರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆತ್ಮೀಯರು ಅತಿಥಿಗಳಾದಂಥ ಶ್ರೀನಿವಾಸ ಮೂರ್ತಿ ಅವ್ರನ್ನ ಸುನಿಲ್ ಪುರಾಣಿಕ್ ಅವರು ಬಂದಿದ್ದಾರೆ. ಅವರು ದಯವಿಟ್ಟು ಮುಖ್ಯ ಅತಿಥಿಗಳನ್ನ ಮೇಲೆ ಕರ್ಕೊಂಡು ಶ್ರೀಧರಮೂರ್ತಿ ಅವರು ಈಗ ಹಿರಿಯ ನಟ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಕೇಳಿ. ನಮಸ್ಕಾರ. ಚಲನಚಿತ್ರ ಅಕಾಡೆಮಿಯ ಬಹಳ ಜನಪ್ರಿಯ ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆಯಲ್ಲಿ ತೆರೆಯ ಮೇಲೆ ತೆರೆಯ ಹಿಂದೆ ದುಡಿದ ಅನೇಕ ಮಹನೀಯರನ್ನು ಮುಖಾಮುಖಿಯಾಗುವ ವಿಶೇಷ ಅವಕಾಶ ವೀಕ್ಷಕರಿಗೆ. ನಾನು ಗಮನಿಸಿದ ಹಾಗೆ 42ನೇದು ಬಹುಶಃ ಇದು. ಇಷ್ಟು ಕಿಕ್ಕಿರಿದು ತುಂಬಿರುವ ಬೆಳ್ಳಿ ಹೆಜ್ಜೆ ಬಹುಶಃ 3-4 ಇರ್ಬೋದು. ಅದು ಶ್ರೀನಿವಾಸ ಮೂರ್ತಿಯವರ ಜನಪ್ರಿಯತೆಗೆ ಬಹಳ ಸಾಕ್ಷಿಯಾಗಿದೆ. ಈ ಕಳೆದ 3 ದಶಕಗಳಲ್ಲಿ ವೈವಿಧ್ಯಮಯ ಪಾತ್ರಗಳೊಂದಿಗೆ ಅವರು ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದರೆ ವಿವರಗಳನ್ನು ನೀವು ನೋಡಿದ್ದೀರಾ. ಅದಕ್ಕೆ ಹೊರತಾದ ಕೆಲವು ವಿಶಿಷ್ಟ ಅಂಶಗಳನ್ನು ಅವರನ್ನು ಈ ಮುಖಾಮುಖಿಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಸರ್, ದೇವದಾಸಿ ನಾಟಕ, ಅದರಲ್ಲೂ ಸಕಾರಾಮನ ಪಾತ್ರ, ಅಲ್ಲಿಂದ ಬಹುಶಃ ನಮ್ಮ ಪ್ರಶ್ನೆಯನ್ನು ಆರಂಭಿಸ್ಬೋದು. ನಿಮಗೆ ಹೇಗೆ ಆ ಪಾತ್ರಕ್ಕೆ ಪ್ರವೇಶ ಸಿಕ್ತು ಮತ್ತು ರಂಗಭೂಮಿ ಜೊತೆಗೆ ಒಡನಾಟ ಹೇಗೆ ಬೆಳೀತು? ನಾನು ಹಳ್ಳಿಯಲ್ಲಿದ್ದಾಗ ಭಕ್ತ ಪ್ರಹ್ಲಾದ ಅಂತ ಒಂದು ನಾಟಕ ನಮ್ಮ ಹಳ್ಳಿಯಲ್ಲಿ 6 ತಿಂಗಳಿಗೆ ಒಂದೊಂದು ಸರ್ತಿ ನಾಟಕ ಅಭಿನಯಿಸ್ತಿದ್ರು. ನಮ್ಮ ಹಳ್ಳಿಗೆ ನಮ್ಮ ತಂದೆಯವರು ಚೇರ್ಮನ್ರು, ಕೃಷ್ಣಪ್ಪನವರು ಅಂತ. ಇನ್ನೊಬ್ಬರು ಪಟೇಲ್ ನರಸಿಂಹಯ್ಯನವರು, ಅವ್ರಿಗೆ ಪಟೇಲರು. ಈಗಿನ ಥರ ಇರಲಿಲ್ಲ. ಅವು ಒಂದೊಂದು ಹಳ್ಳಿಗೂ ಒಂದೊಂದು ಗ್ರಾಮ ಪಂಚಾಯಿತಿ ಅಂತ ಇತ್ತು. ಅಲ್ಲಿ ತಬಲಾ ರಾಮಯ್ಯ ಅಂತ ಒಬ್ಬರು ಭಕ್ತ ಪ್ರಹ್ಲಾದ ನಾಟಕವನ್ನು ಕಲಿಸ್ತಿದ್ರು. ಅದು ಬಹಳ ಜನಪ್ರಿಯತೆ ಪಡೆದುಬಿಟ್ಟಿತ್ತು ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ. ಸರಿ, ಆ ನಾಟಕ ನೋಡಿ 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 ನನಗೆ ಆಗ ಒಂದು 7 ವರ್ಷ ಇರಬಹುದು. ಸೊ ನಾವು ಒಂದು ಬೆಡ್ಶೀಟ್ಗಳು ಕಟ್ಕೊಂಡು 1-2 ಕಂಬಗಳಿಗೆ ಆ ನಾಟಕವನ್ನೆಲ್ಲ ಹಗಲೊತ್ತಿನಲ್ಲಿ ನಮ್ಮ ತಾಯಿ ಕುರಿಗಳ ಮೇಯಿಸೋದಕ್ಕೆ ಕಳಿಸ್ತಿದ್ರು. ಆ ನಾಟಕ ಅಭ್ಯಾಸ ಮಾಡಿ 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 ಒಂದು ದಿವಸ ಇದಕ್ಕಿದ್ದ ಹಾಗೆ ಆ ತಬಲಾ ರಾಮಯ್ಯನವ್ರಿಗೆ ಹೇಳಿಬಿಟ್ಟಿದ್ರು, ಇವನು ಭಾಳ ಚೆನ್ನಾಗಿ ಮಾಡ್ತಾನೆ ಆ ಕಾಮಿಡಿ ಪಾತ್ರ ಅಂತಂತೇಳಿ. ಸಾಮಾನ್ಯವಾಗಿ ಈ ಕಂಪನಿ ನಾಟಕಗಳಲ್ಲಿ ಆಮೇಲೆ ಈ ಹಳ್ಳಿ ನಾಟಕಗಳಲ್ಲಿ ಒಂದು ದೃಶ್ಯ ಆದ ತಕ್ಷಣ ಒಂದು ರೋಡ್ ದೃಶ್ಯ ಬರುತ್ತೆ. ಆ ರೋಡ್ ದೃಶ್ಯದಲ್ಲಿ ಕಾಮಿಡಿ ಪಾತ್ರಗಳನ್ನ ಬಿಟ್ಟುಬಿಡ್ತಿದ್ರು. ಅವ್ರು ಏನೋ ಒಂದು ತಮಾಷೆ ಮಾಡಿಕೊಂಡು. ಅದರಲ್ಲೂ ಒಬ್ಬ ಹಾಸ್ಯ ಪಾತ್ರ ಮಾಡೋರು. ಅವರಿಗೆ ಒಬ್ಬ ಅಸಿಸ್ಟೆಂಟಾಗಿ ನನ್ನ ಅವತ್ತು ರಂಗಪ್ರವೇಶ ಮಾಡಿಸಿದ್ರು. ನನಗೆ ಸಿಕ್ಕಾಪಟ್ಟೆ ಕ್ಲಾಪ್ಸು ಅವತ್ತು ಫಸ್ಟ್ ಸ್ಟೇಜ್. ಸರ್, ನಮ್ಮ ತಂದೆಯವ್ರನ್ನ ಆಮೇಲೆ ಪಟೇಲ್ ನರಸಿಂಹಯ್ಯವ್ರನ್ನ ಕರೆಸಿ ಅವ್ರಿಗೆ ಹಾರತುರ ಎಲ್ಲ ಆದಮೇಲೆ ನನ್ನನ್ನು ಕರೆಸಿದ್ರು, ಬಾರೋ ಅಂತಂತ ಹೇಳ್ಬಿಟ್ರು. ಅವರಿಬ್ಬರು ಹಾರಗಳನ್ನು ನನಗೆ ಹಾಕಿ ಆಶೀರ್ವಾದ ಮಾಡಿದ್ರು. ನಾಟಕ ಮುಗಿದು ಬೆಳಗ್ಗೆ ಹೋದ್ಮೇಲೆ ನಮ್ಮಪ್ಪ ಚೆನ್ನಾಗಿ
ಬಾರ್ಕೋಲ್ ತಗೊಂಡು ಬಾರಿಸಿದ್ರು. ಬೋಳಿ ಮಗನೇ ಹಾಗೆ ಹೀಗೆ ಅಂತ ಇನ್ನೂ ಕೆಟ್ಟದಾಗೆಲ್ಲ ಬೈದು, ಇನ್ನು ಮೇಲೆ ಇದೇ ಮೊದಲು ಇದೇ ಕೊನೆ, ಇನ್ನು ನಾಟಕದಲ್ಲಿ ಏನಾದರೂ ಪಾತ್ರ ಗೀತ್ರ ಮಾಡೋಕ್ಕೆ ಹೋದ್ರೆ ನೀನು ಕಾಲ ಮುರಿದು ಬಿಡ್ತೀನಿ. ಸರಿ, ನನಗೆ ಈ ನಾಟಕದ ಹುಚ್ಚಲ್ಲ, ಅದೇ ನನಗೆ ಪ್ರಪ್ರಥಮವಾಗಿ ರಂಗಪ್ರವೇಶ ಮಾಡೋದಕ್ಕೆ ಅವಕಾಶ ಆಯಿತು. ಅದಾದ ಮೇಲೆ ನನ್ನ ಹೈಸ್ಕೂಲ್ ಡೇಸಲ್ಲಿ PUC ಫೇಲ್ ಆಗಿದ್ದೆ ಅಂತ ನಾನು ಆಗಲೇ ಹೇಳಿದೆ. ಅಲ್ಲಿ ಕರ್ನಾಟಕ ಕಲಾ ಸಂಘ ಅಂತ ಮಾಡಿ ಅದಕ್ಕೆ ಅಧ್ಯಕ್ಷರು, ಗೌರವಾಧ್ಯಕ್ಷರು ಬಂದು ರಘುಸುತ ಅಂತ, KR ರಂಗಾಚಾರ್ ಅಂತ, ಅವರು ನಮಗೆ ಜಾಗ್ರಫಿ ಮೇಷ್ಟ್ರಾಗಿದ್ದರು. ನಾನು ಅದರ ಅಧ್ಯಕ್ಷ, ಕಾರ್ಯಾಧ್ಯಕ್ಷ. ನಾಟಕೋತ್ಸವಗಳು, ನಾಟಕ ಸ್ಪರ್ಧೆಗಳು ಇವೆಲ್ಲ ಮಾಡ್ತಿದ್ವಿ. ಎಲ್ಲ ಸಿನಿಮಾ ನಟರುಗಳನ್ನ ಸುಮಾರು ಬಾಲಣ್ಣ, ನರಸಿಂಹರಾಜು, CV ಶಿವಶಂಕರ್ ಇವನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಎಲ್ಲ ಇದು ಮಾಡ್ತಿದ್ವಿ. ಅಲ್ಲೇ ನಮ್ಮ ಒಂದು ಎಕ್ಸಾಮಿನರ್ ಪ್ರೆಸ್ ಅಂತ ಒಂದು ದೊಡ್ಡ ಪ್ರೆಸ್ ಚಿಕ್ಕಬಳ್ಳಾಪುರದಲ್ಲಿ, CP ಬಸವರಾಜ್ ಶೇಖರ್ ಅಂತ, ನಾವು ಅವ್ರನ್ನ ರಾಜಣ್ಣ ಅಂತ ಕರಿತಿದ್ವಿ. ಅವರು ಹಿಂದೆ ಕಂಪನಿಯಲ್ಲೆಲ್ಲ ಇದ್ದವರು, ಯೋಗ ನರಸಿಂಹಮೂರ್ತಿಗಳಿಗೆ ಚೆನ್ನಾಗಿ ಪರಿಚಯ ಆಗಿತ್ತು. ಹಾಗಾಗಿ ನಾವು ದೇವದಾಸಿ ಒಂದು ನಾಟಕ ಮಾಡೋಣ ಕಣೋ ಅಂತ ಹೇಳಿದ್ರು. ಸರಿ ಆಯಿತು ಮಾಡೋಣ ಅಂಥೇಳಿ. ಸರಿ, ಅದರಲ್ಲಿ ನಾಯಕನ ಪಾತ್ರ ಸಖಾರಾಮ ಅಂತ, ಅದು ನನ್ನ ಕೈಲಿ ಪಾತ್ರ ಮಾಡಿದ್ರು. ಸುಮಾರು ಒಂದು 6-7 ಪ್ರಯೋಗಗಳಾಯಿತು. ಅದು ನನ್ನ ಸಖಾರಾಮನ ಪಾತ್ರ ಮಾಡೋದಕ್ಕೆ ಸ್ಫೂರ್ತಿ. ದೇವದಾಸಿಯಿಂದ ವಿಗಡ ವಿಕ್ರಮರಾಯ, ರಣಧೀರ ಕಂಠೀರವ ಈ ಥರದ ನಾಟಕಗಳಿಗೆ ಬಂದ್ರಿ ನೀವು? ಹೌದು. ಬೇರೆ ಬೇರೆಯ ಮಾದರಿಯ ನಾಟಕಗಳು. ಹೌದೌದು. ನನಗೆ ಅದಾದ ತಕ್ಷಣವೇ ನಾನು ಕಂಪನಿಗೆ ಸೇರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯೋಗ ನರಸಿಂಹಮೂರ್ತಿ ಕಂಪನಿ ವಿಜಯಪುರಕ್ಕೆ ಬಂದು ಬೇಡಿಬಿಟ್ಟಿತ್ತು. ಅವರು ದೇವದಾಸಿ ನಾಟಕ ಆಡ್ತಿದ್ರು, ನಾವು ಅಮೆಚೂರ್ ಡ್ರಾಮಾ ಆಡೋರು. ಅದನ್ನು ನೋಡೋಣ ಅಂತ ಅಲ್ಲಿ ಹೋದ್ವಿ. ಆವತ್ತು ಆ ಸಖಾರಾಮನ ಪಾತ್ರ ಮಾಡೋ ಒಬ್ಬ ಹೀರೋ ಪಾತ್ರಧಾರಿ ನಾಟಕ ಕಂಪನಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಟು ಹೊರಟೋಗ್ಬಿಟ್ಟಿದ್ದ. ಇನ್ನೇನು ಒಂದು ಗಂಟೆ ಟೈಮು ನಾಟಕ, 10:30 ರಾತ್ರಿ ಶುರುವಾಗಬೇಕಾಯಿತು. ಆ ಹೀರೋ ಕೈ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದ. ಆ ಪಾತ್ರ ಯಾರು ಮಾಡ್ತಾರೆ ಅಂತ ಎಲ್ರಿಗೂ ಗುಸು. ನಮಗಿದೆಲ್ಲ ಗೊತ್ತಿಲ್ಲ. ನಾವು ಫ್ರಂಟ್ ಬೆಂಚಲ್ಲಿ ಕೂತಿದ್ದೀವಿ, ನಾನು ರಾಜಣ್ಣ. ಸುಮಾರು ಒಂದು 300-350 ರೂಪಾಯಿ ಕಲೆಕ್ಷನ್ ಆಗಿರಬಹುದು. ಆಗಿನ ನಾನು 1967. ಆ ಸಖಾರಾಮನ ಪಾತ್ರ ಒಂದು ದೊಡ್ಡ ಸಾಹುಕಾರ, ಸೂಟ್ ಹಾಕ್ಕೊಂಡು ಬರಬೇಕು. ಅವನು ಎಂಟ್ರಿ ಬರ್ತಾ ಇದ್ದಾನೆ, ಜನ ಓ ಅಂತ ನಕ್ಬಿಟ್ರಿದ್ದು. ಯಾಕೆ ಹಿಂಗೆ ನಗ್ತಾರೆ ಅಂತಂತ ನಾನು ಹಿಂದಕ್ಕೆ ನೋಡ್ತೇನೆ. ಅವನು ಹೀರೋ ಪಾತ್ರ ಹೀಗೆ ಕುಂತ್ಕೊಂಡು ಬರ್ತಾ ಇದ್ದಾನೆ, ಎಲ್ಲರೂ ನಗ್ತಾ ಇದ್ದಾರೆ. ಯಾಕೆ ಕುಂತ್ಕೊಂಡು ಬರ್ತಾನೆ ಅಂತಂತ. ಸರಿ, ಅವನ ಸೀನ್ ಬಂದಾಗೆಲ್ಲ ಎಲ್ಲರೂ ನಗೋರು. ಏನಪ್ಪ ಕಥೆ ಅಂತಂದರೆ, ಆ ಹೊತ್ತು ನಾಟಕ ಆಡಲೇಬೇಕು. ಹೀರೋ ಪಾತ್ರ ಮಾಡೋನು ಹೊರಡೋಗ್ಬಿಟ್ಟಿದ್ದಾನೆ, ಇನ್ಯಾರೂ ಇಲ್ಲ. ಅದಕ್ಕೋಸ್ಕರ ಈ ಗ್ರೀನ್ ರೂಮ್ ಕೆಲಸ ಮಾಡೋ ಹುಡುಗನ ಕೈಲಿ, ಸಾಮಾನ್ಯವಾಗಿ ವೃತ್ತಿರಂಗಭೂಮಿಯಲ್ಲಿ ಎಲ್ಲ ಪಾತ್ರಗಳ ಮಾತುಗಳನ್ನು ಎಲ್ಲ ಜನರೂ ಏನು ಆ ಗೇಟ್ ಕಾಯೋನು ಬೈ ಹಾರ್ಟ್ ಮಾಡಿರ್ತಾನೆ, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಆ ಗ್ರೀನ್ ರೂಮ್ನಲ್ಲಿ ಕೆಲಸ ಮಾಡೋ ಹುಡುಗನಿಗೆ ಆ ಹೀರೋ ಪಾತ್ರ ಹಾಕಿಬಿಟ್ಟಿದ್ರು. ಅದಾದ ಮೇಲೆ ಅವರು ನಾಟಕ ಕಂಪ್ನಿಯಲ್ಲಿ ನಾಟಕ ಮುಗಿದ ಮೇಲೆ ಈ ಗುಂಡು ಹಾಕೋದು, ಊಟ ಮಾಡೋದು ಅಭ್ಯಾಸ. ಯೋಗ ನರಸಿಂಹಮೂರ್ತಿಗಳು ಗುಂಡು ಹಾಕ್ಕೊಂಡು ಊಟ ಮಾಡ್ತಾ ನಮ್ಮನ್ನು ಊಟಕ್ಕೆ ಕರೆದ್ರು, ನನ್ನನ್ನು, ರಾಜಣ್ಣವನ್ನು. ಇಲ್ಲ ಬೇಡ, ನಮ್ದು ಆಗಿದೆ ಅಂಥೇಳಿ. ಆಮೇಲೆ ನೋಡಿದ್ರಲ್ಲ ಇವತ್ತು ದೇವದಾಸಿ ಎಷ್ಟು ಫಜೀತಿ ಆಯಿತು ಅಂತ. ಇಲ್ಲ ನೋಡಿದ್ವಿ, ಅವ್ನು ನೋಡಿದ್ರಲ್ಲ ಕುಂಟು ಹುಡುಗ, ಯಾಕೆ ಅಂತ. ಇಲ್ಲ, ಈ ಥರ ಹೀರೋ ನಮ್ಮ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದ, ಅದಕ್ಕೋಸ್ಕರ ಅವನ ಕೈಲಿ ವಿಧಿ ಇಲ್ಲದೆ ಮಾಡಿಸ್ಬೇಕಾಯಿತು ಅಂತೇಳಿ. ಸರಿ, ನಿಮ್ದೇನು ಅಭ್ಯಂತರ ಇಲ್ದಿದ್ರೆ ಇನ್ನೊಂದಷ್ಟು ದಿವಸ ಇವನು ನಮ್ಮ ಹುಡುಗ ಇದ್ದಾನೆ, ಇವನು ಸಖಾರಾಮನ ಪಾತ್ರ ಮಾಡಿದ್ದಾನೆ, ಇವನು ನಿಮ್ಮ ಕಂಪ್ನಿ ಸೇರಿಸ್ಕೊಳ್ಳಿ, ನಾಳೆಯಿಂದ ಬರ್ತಾನೆ ಅಂತ. ನಾನು PUC ಫೇಲ್ ಆಗಿ ಸುಮ್ಮನೆ ಅಲಾಲ್ ಟೋಪಿ ಹೊಡ್ಕೊಂಡಿದ್ದೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮನ್ನೆಲ್ಲ ಬೈಯೋರು ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಕನ್ನಡ ಸಂಘ ಅಂತ ಮಾಡಿದ ಮೇಲೆ ಅಲ್ಲಿ ಒಂದು ಕನ್ನಡ ಚಿತ್ರಗಳನ್ನು ನಾವೇ, ರಾಜ್ಕುಮಾರ್ ಪಿಕ್ಚರ್ ಇರಲಿ, ಉದಯ್ ಕುಮಾರ್ ಪಿಕ್ಚರ್ ಇರಲಿ, ಕಲ್ಯಾಣ್ ಕುಮಾರ್ ಪಿಕ್ಚರ್ ಇರಲಿ, ಸ್ಟಾರ್ಗಳೆಲ್ಲ ಕಟ್ಟಿಬಿಟ್ಟು ಕನ್ನಡ ಸಿನಿಮಾಗಳು ನೋಡಿ. ಯಾಕೆಂದರೆ ಅಲ್ಲಿ ಪೂರ್ತಿ ತೆಲುಗುಮಯ. ನಾವು ಅಷ್ಟೇ ಬರೀ NT ರಾಮರಾವ್, ನಾಗೇಶ್ವರರಾವ್, ಕಾಂತಾರಾವ್ ಇಂಥವ್ರ ಸಿನಿಮಾಗಳನ್ನ ನೋಡೇ ಬೆಳೆದಿದ್ದು. ಸೊ ಹಾಗಾಗಿ ಅಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಬರ್ತಲೇ ಇರಲಿಲ್ಲ. ಅಲ್ಲಿ ಬಾಲಾಜಿ ಥಿಯೇಟ್ರ್ ಮ್ಯಾನೇಜರ್ ಒಬ್ಬರು ಬಹಳ ಕನ್ನಡ ಅಭಿಮಾನಿ. ನಾವು ಸಂಘ ಮಾಡಿಕೊಂಡು ಆ ಸ್ಟಾರ್ಗಳೆಲ್ಲ ಥಿಯೇಟ್ರ್ ಮೇಲೆ ಹತ್ತಿ ಕಟ್ಟೋದು ನೋಡ್ಬಿಟ್ಟು, ಅಯ್ಯೋ ಈ ಹುಡುಗರನ್ನು ತಾಪತ್ರೆ ನೋಡೋಕ್ಕಾಗಲ್ಲ ಅಂತೇಳಿ ಪಾಪ ಅವರೇ ಗಾಂಧಿನಗರಕ್ಕೆಲ್ಲ ಕರ್ಕೊಂಬಂದು ಆ ಹಳೆಯ ಪಿಕ್ಚರ್ಗಳನ್ನ ತಗೊಂಡು ಅಲ್ಲಿ ಪ್ರದರ್ಶನ ಮಾಡೋ ಅಭ್ಯಾಸ ಮಾಡ್ತಿದ್ರು. ಅಲ್ಲಿ ನಾವು ಈ ಕನ್ನಡ ಸಂಘ ಅಂತ ಮಾಡಿದ ಮೇಲೆ ಅದೊಂದು ಸ್ವಲ್ಪ ಹೆಚ್ಚು ಅಲ್ಲಿ ಒಂದು ಸ್ವಲ್ಪ ಪ್ರಚಾರವಾಯಿತು. ನನ್ನಲ್ಲಿ ನನ್ನ JK ಶ್ರೀನಿವಾಸಮೂರ್ತಿ ಅಂತ ರಮೇಶ್ ಭಟ್ ಹೇಳಿದ ಹಾಗೆ, ಅಲ್ಲಿ ನನ್ನನ್ನು ಶ್ರೀನಿವಾಸಮೂರ್ತಿ ಅಂತಂದರೆ ಯಾರು ನನ್ನನ್ನು ಗುರ್ತೇ ಹಿಡಿತಿರ್ಲಿಲ್ಲ. ನನ್ನ ಇನಿಷಿಯಲ್ಲು ಹೇಳಿದ್ರೇ ಓಹೋ ಇವನು ಅಂತಂತೇಳಿ.
ನಾವು ಸಂಘ ಮಾಡಿ ಎಲ್ಲ ಕಲಾವಿದನೆಲ್ಲ ಸೇರಿಕೊಂಡು ಈ ನಾಟಕ ಮಾಡ್ತಿದ್ದು ನನ್ನನ್ನೆಲ್ಲ ಬೈಯೋರು. ಈ ನನ್ನ ಮಗ ಊರನ್ನೆಲ್ಲ ಹಾಳು ಮಾಡಿಬಿಟ್ಟ, ಸುಮ್ಮನೆ ಓದ್ಕೊಂಡಿರೋದು ಬಿಟ್ಬಿಟ್ಟು ನಾಟಕ ಪಾಠಕ ಅಂತ ಅಂದ್ಕೊಂಡು ಈ ಥರ ಎಲ್ಲ ಬೈಯೋರು. ನನಗೇನಾದರೂ ಬೈಕೊಳ್ಳಿ, ನನಗೇನಪ್ಪ ಒಂದು ಸಿನಿಮಾ ನಟ ಆಗಬೇಕು ಅನ್ನೋ ಒಂದು ತಲೆಯಲ್ಲಿ ಕೂತುಬಿಟ್ಟಿತ್ತು. ಸೊ ಹಾಗಾಗಿ ನಾನು ನಾಟಕ ಕಂಪನಿ ಸೇರಿದ್ದು. ಈ ಸೇರಿದ ಮೇಲೆ ಈ ಪಾತ್ರಗಳು ಯಾವ್ಯಾವ ರೀತಿ ಅಭಿನಯಿಸಬೇಕು ಅನ್ನೋ ಒಂದು ನನಗೆ ಹುಚ್ಚತ್ತಿತ್ತು. ಈ ರಂಗಭೂಮಿಯ ಅನುಭವ ಚಿತ್ರರಂಗದಲ್ಲಿ ಮುಂದೆ ನಿಮಗೆ ಸಂಭಾಷಣೆ ಹೇಳುವ ಕ್ರಮದಲ್ಲಿ, ಭಾಷೆಯ ಕ್ರಮದಲ್ಲಿ ಎಷ್ಟು ಉಪಯೋಗ ಬಂತು? ಇಲ್ಲ, ಅದು ನನಗೆ ಪ್ರೈಮರಿ ಸ್ಕೂಲ್ ಓದಬೇಕಾದ್ರೆ ನಾರಾಯಣಪ್ಪನವರು ಅಂತ ಒಬ್ಬರು ಮೇಷ್ಟ್ರು. ಅವರು ನನ್ನ ಕೈಲಿ ಮೊದಲು ಹೆಣ್ಣು ಪಾತ್ರ ದ್ರೌಪದಿ ಭಾಳ ಹೆಸರುವಾಸಿ. ನಾನು 5ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಾನು ದ್ರೌಪದಿ ಪಾತ್ರ ಮಾಡಿಸ್ಬಿಟ್ರು. ಸ್ವಲ್ಪ ಗುಂಡಾಗಿ ಮುದ್ದಾಗಿದ್ದೆ ಅಂತ ಹೇಳ್ಬಿಟ್ಟು ಸರ್ ಭಾಳ ಒಳ್ಳೆಯ ಹೆಸರು ಸಿಕ್ತು. ಅದಾದಮೇಲೆ ನನ್ನ ಕೈಲಿ ಅರ್ಜುನ, ಭೀಮ, ದುರ್ಯೋಧನ, ಭಕ್ತ ಧ್ರುವ ಇವೆಲ್ಲ ಮಾಡಿಸಿದ್ರು. ಆವಾಗ ಅವರೇ ನಮಗೆ ಅಡಿಪಾಯ, ಭಾಷೆನ ಶುದ್ಧವಾಗಿ ಹೇಳಬೇಕು ಅಂತೇಳಿ. ಅದಾದ ಮೇಲೆ ಹೈಸ್ಕೂಲಿಗೆ ಬಂದಮೇಲೆ ಪುಟ್ಟ ಹೆಗ್ಗಡೆ ಅಂತ ನಮಗೆ ಕನ್ನಡ ಮೇಷ್ಟ್ರಿದ್ದರು. ಅವರು ವಿದ್ಯಾರ್ಥಿಗಳ ಬಾಯಲ್ಲಿ ಏನಾದರೂ ಅಪಶಬ್ದ ಬಂದರೆ, ಒಂದು ಶಬ್ದ ಅಪಶಬ್ದ ಬಂದರೆ ಆ ಟೇಬಲ್ ಮೇಲೆ ಬೆರಳುಗಳಿಟ್ಬಿಟ್ಟು ಬೆತ್ತದಲ್ಲಿ ಫಟ್ ಅಂತ ಹೊಡೆಯೋರು. ಅದು ನಮಗೆ 2ನೇ ಸ್ಕೂಲು. 3ನೇ ಸ್ಕೂಲು ಯೋಗ ನರಸಿಂಹಮೂರ್ತಿ ನಾಟಕ ಕಂಪನಿ. ಯೋಗ ನರಸಿಂಹಮೂರ್ತಿಯವರ ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡಿದ್ದಾನೆ ಅಂತಂದರೆ ಡಬಲ್ ಡಿಗ್ರಿ. ಬೇರೆ ಕರ್ನಾಟಕದಲ್ಲಿ ಯಾವುದೇ ಕಂಪನಿಗಳಲ್ಲಿ ತಗೊಳ್ಳಿ, ಎಲ್ಲರೂ ಹೇಳೋರು ಯೋಗ ನರಸಿಂಹಮೂರ್ತಿಗಳ ಕಂಪನಿನ, ಅಯ್ಯೋ ಭಾಷೆಗೆ ಎಷ್ಟು ಒತ್ತು ಕೊಡ್ತಿದ್ರು ಅವರು ಅಂತೇಳಿ. ಅದು ನಮಗೆ 3ನೇ ಸ್ಕೂಲು. ನಾನು ನಾಟಕ ಕಂಪನಿ ಬಿಟ್ಟು ಬಂದ ಮೇಲೆ ಆಕಾಶವಾಣಿ ನಾಟಕಗಳಲ್ಲಿ ವಸಂತ ಕವಲಿಯವರು ನಾಟಕ ನಿರ್ದೇಶಕರು, ಅಲ್ಲಿ ನನ್ನನ್ನು ಫಸ್ಟು ಸಿ ಗ್ರೇಡ್ ಆರ್ಟಿಸ್ಟ್ ಆಗಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ಬಿ ಗ್ರೇಡು ಮಾಡಿದ್ರು, ಆಮೇಲೆ ಬಿ ಹೈ ಮಾಡಿದ್ರು, ಆಮೇಲೆ ಎ ಗ್ರೇಡು. ನಾನು ಚಿತ್ರರಂಗಕ್ಕೆ ಬರೋ ಹೊತ್ತಿಗೆ ನಾನು ಎ ಗ್ರೇಡು ಆರ್ಟಿಸ್ಟ್ ಆಗಿದ್ದೆ. ಸೊ ಅಲ್ಲಿ ನಮಗೆ ಆ ಭಾಷೆಯ ಹಿಡಿತ ಚೆನ್ನಾಗಿ ನಮಗೆ ಒಲಿದು ಬಂತು. ಸಾಮಾನ್ಯಕ್ಕೆ ಈ ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ, ಆಕಾಶವಾಣಿಯ ರಂಗಭೂಮಿ, ಈ ವೈವಿಧ್ಯಗಳು ಸಿಕ್ಕೋದು ಬಹಳ ಕಮ್ಮಿ ಜನಕ್ಕೆ. ಯಾವುದಾದ್ರೂ ಒಂದು ಪ್ರಾಕಾರಕ್ಕೆ ಒಪ್ಕೊಂಡಿರ್ತಾರೆ. ಹೌದು, ನೀವು 3ರಲ್ಲಿ ಕೂಡ ದೊಡ್ಡ ಯಶಸ್ಸನ್ನು ಸಂಪಾದಿಸಿದ್ರಿ. ನಿಮ್ಗೇನು ವ್ಯತ್ಯಾಸ ಅಂತ ಅನ್ಸುತ್ತೆ? 3 ಏನಿಲ್ಲ, ನನಗೆ ಅದು ಹೇಳಿದ್ನಲ್ಲ, ಈ 3 ನನಗೆ ಒಳ್ಳೆಯ ಸ್ಕೂಲ್ಗಳು. ಅದೇ ನನಗೆ ಈ ಪ್ರೈಮರಿ ಸ್ಕೂಲ್ ಓದಬೇಕಾದ್ರೆ, ಹೈಸ್ಕೂಲ್ ಓದಬೇಕಾದ್ರೆ, ಆಮೇಲೆ ನಾಟಕ ಕಂಪನಿ, ಆಮೇಲೆ ಆಕಾಶವಾಣಿ, ಇದೇ ನನಗೆ ಒಳ್ಳೆಯ ಉತ್ತೇಜನ ಕೊಟ್ಟಿತ್ತು. ಅದಕ್ಕೆ ಕಲಿಕೆಗೆ ಬಹಳ ಮಹತ್ವ ಸಿಕ್ತು ಅಲ್ಲಿಗೆ. ಸೊ ಹಾಗಾಗಿ ನನಗೆ ಆ ಭಾಷೆಯ ಬಗ್ಗೆ ಯಾರು ತಪ್ಪು ಮಾತಾಡಿದ್ರೂ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಡೈರೆಕ್ಟ್ರು ನನ್ನನ್ನು ಬೈಕೊಂಡಿದ್ದಾರೆ, ಎದುರುಗಡೆ ಹೇಳೋಕ್ಕಾಗ್ತಿರ್ಲಿಲ್ಲ. ಇವನ್ ಅಸೋಸಿಯೇಟ್ ಡೈರೆಕ್ಟ್ರುಗಳು, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಇವನೇನೇ ಕೊಟ್ಟ ಪಾತ್ರನ ಮುಚ್ಕೊಂಡು ಮಾಡಿದ್ದೀರಾ, ಇವನು ಆ ಸೆಂಟೆನ್ಸ್ ಆಗಿದೆ, ಈ ಶಬ್ದ ಹೀಗಿದೆ ಅಂತೇಳಿ ಎಷ್ಟೋ ಜನ ನನ್ನ ಹಿಂದೆ ಬೈಕೊಂಡಿದ್ದಾರೆ. ನಾನು ಅದಕ್ಕೆ ಕೇರ್ ಮಾಡ್ತೀನಿ.